ನನ್ನ ಹೆಸರು ತಿಬ್ಬೇಗೌಡ ಅಂತ ಮಾಳ್ಗಾಡು. ಇದು ರಸ್ತೆ ಸುಮಾರು 200-300 ವರ್ಷಗಳಿಂದ ರಸ್ತೆ ಇತ್ತು. ರಸ್ತೆನ ಕಾಂಕ್ರೀಟ್ ಹಾಕ್ಬೇಕು ಅಂತ ಟೆಂಡರ್ ಆಗಿತ್ತು 30 ಲಕ್ಷಕ್ಕೆ. ಅವರೇ ಸುಧಾ ಕರೆದಿ ಹಾಕಿ ಅಂತ ಹೇಳಿ ಮಾಡವ್ರೆ. ಇವಾಗ ರಸ್ತೆ ಕಾಂಕ್ರೀಟ್ ಹಾಕೋಕ್ ಬದಲಾಗಿ ಬೇಡ ಅಂತ ತಡೆದು ನಿಲ್ಸವ್ರೆ. ಇದಕ್ಕೆ ಜಿಲ್ಲಾಡಳಿತ ಕಾಲಾಡಳಿತ ನಮ್ಮ ಹೆಸರಿದೆ ಅಂತ ನಿಲ್ಸವ್ರೆ. ಕರಿಪುಟ್ಟೇಗೌಡರು ನಿಲ್ಸಿರೋದ್ರಿಂದ ನಾವು ಕೇಳಿದ್ವಿ, ಡಾಕ್ಯುಮೆಂಟ್ ಏನಾರ ಇದೆ ಕೊಡಿ ನಿಮ್ಮ ಹತ್ರ ಅಂತ PDO ಕರ್ಕೊಂಡು ಕೇಳಿದ್ವಿ. ಅವ್ರ ಹತ್ರ 1947ರಲ್ಲಿ ಅವ್ರ ತಾತನಿಗೆ ಕರಿಗೌಡ ಅನ್ನೋ ಹೆಸರಿಗೆ ರಿಜಿಸ್ಟರ್ ಆಗಿದೆ. ಅಲ್ಲಿಂದ ಅವ್ರ ಖಾತೆ ಆಗಲಿ, ಕಂದಾಯ ಆಗಲಿ, ಇವತ್ತಿನವ್ರು ಈ ಖಾತೆ ಆಗಲಿ, ಅವ್ರ ಹೆಸರು ಪಾಣಿ ಆಗಲಿ ಏನು ಬರ್ತಾ ಇಲ್ಲ. ವಿತ್ ಡಿಮೆಂಟ್ ರಿಜಿಸ್ಟರ್ ಅಲ್ಲಿ ದೇವೇಗೌಡ ಕಾಟೇಗೌಡ ಮನೆಯಿಂದ ಎಡಭಾಗಕ್ಕೂ ರಸ್ತೆ ಅಂತ ಇದೆ, ಪುಟ್ಟಸ್ವಾಮಿಗೌಡ ಸಾವಿತ್ರಮ್ಮ ಮನೆಗೂ ಬಲಗಾಡಕ್ಕೂ ರಸ್ತೆ ಇದೆ ಡಿಮೆಂಟ್ ರಿಜಿಸ್ಟರ್ ಅಲ್ಲಿ. ಇದು ಸುಮಾರು ಒಂದು 30-40 ವರ್ಷದ ಹಿಂದೆ ಅಕ್ಕೂರ್ ಪಂಡಲ್ ಪಂಚಾಯತಿಯಿಂದ ಮಳೂರು ಪಂಡಲ್ ಪಂಚಾಯತಿಗೆ ನಮ್ದು ವರ್ಗಾವಣೆ ಆಗುತ್ತೆ. 40 ವರ್ಷಗಳಿಂದ. ಆ 40 ವರ್ಷಗಳಿಂದನೂ ಡಿಮೆಂಟ್ ರಿಜಿಸ್ಟರ್ ಅಲ್ಲಿ ಯಾವುದೇ ಆದಂತ ಇಲ್ಲಿ ಈಸೊತ್ತಾಗ್ಲಿಲ್ಲ. ಯಾವುದೇ ಆದಂತ ಮನೆಗೆ ಈ ಖಾತೆ ಬಿ ಖಾತೆ ಯಾವುದೂ ಆಗಿಲ್ಲ. ಎಲ್ಲ ಪಾಣಿಲಿರೋದ್ರಿಂದ ಇದು ರಸ್ತೆಯಲ್ಲಿ ಎಡಭಾಗ ಬಲಗಭಾಗದಲ್ಲಿ ಡಿಮೆಂಟ್ ರಿಜಿಸ್ಟರ್ ರಸ್ತೆ ಅಂತಾನೆ ಇದೆ. ನೆನೆ ಬಂದು PDO ರಿಕ್ವೆಸ್ಟ್ ಮಾಡ್ಕೊಂಡು ಕಾಂಕ್ರೀಟ್ ಹಾಕ್ಸ್ಕೊಡ್ಲಿಲ್ಲ. ಕಾಂಕ್ರೀಟ್ ಹಾಕ್ಸ್ಕೊಡ್ದೇ ದೌರ್ಜನ್ಯದಿಂದ ನಿಲ್ಸವ್ರೆ. ಇದನ್ನ ಜಿಲ್ಲಾಡಳಿತ ತಾಲೂಕಾಡಳಿತ ಬಂದು ಕಾಂಕ್ರೀಟ್ ನ ಪೂರ್ಣಗೊಳಿಸ್ಬೇಕು, ಜನಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ. ನಾನು ರಾಜು. ನಮ್ಮ ತಾತ ಮುತ್ತಾತ ಕಾಲದಲ್ಲಿ ರೋಡ್ ಇದೆ. ಇವಾಗ ಉದ್ದಕ್ಕೂ ಆ ಕಡೆಯಿಂದ ರೋಡ್ ಮಾಡ್ಕೊಂಡ್ ಬಂದ್ರು. ಈಗ ಯಾರಕ್ ಬಂದಾಗ ನಮ್ದು ಅಂತ ತಡೆದು ನಿಲ್ಸವ್ರೆ. ಇದು ಸೂಕ್ತನಾ? ಎಲ್ಲ ಗ್ರಾಮ ಇಲ್ಲ, ಇವರು 18 ಮನೆಗೂ ತೊಂದರೆ ಆಯ್ತಾ ಅದು ಹಿಂಗ್ಲವ್ರಿಗೆ ಓಡಾಡಕ್ ಆಗ್ತಾ ಇಲ್ಲ. ಇವ್ರು ಯಾರೋ ಒಂದು ಗಾಲದಲ್ಲಿ 18 ಜನ ಸೇರಿ ಸೈಡ್ ತಗೊಂಡು ಒಬ್ಬರ ಹೆಸರಿಗೆ ಬರ್ಸ್ಬಿಟ್ಟವ್ರೆ. ಈಗ ಅದನ್ನೇ ಇಟ್ಕೊಂಡು ನಮ್ದು. ನನ್ನ ಹೆಸರು ಶಿವಕುಮಾರ್ ಅಂದ್ಬಿಟ್ಟು. ಈಗೇನೋ ರೋಡ್ ಮಾಡ್ಬೇಕು ಅಂತ ಬಂದ್ರು. ಮೊದ್ಲು ನಾನು ವರ್ಷ ತಡೆದ್ಬಿಟ್ಟಿದ್ದೆ. ತಿರ್ಗಾ ಈಗ ಏನಾಯ್ತು, ಎಲ್ಲ ಹಾಕೋದು ಬಂದು ಇದು ಅವ್ರ ಹೆಸರಲ್ಲೇ ಇದೆಯೋ ಬಿಟ್ಟದೋ ಗೊತ್ತಿಲ್ಲ. ನಮ್ದು ಅಪ್ತಿರು ತಾತಿರು ಎಲ್ಲ ಓಡಾಡ್ತಿದ್ದೋ, ಯಾರಿಗೂ ತೊಂದರೆ ಕೊಟ್ಟಿರ್ಲಿಲ್ಲ. ಈಗ ಹೊಸ ಕಾಂಕ್ರೀಟ್ ಆಗೋಗ ಅದು ಯಾವುದೋ ಇದಕ್ಕೆ ಈಗ ನಿಲ್ಸಿ 15ನೇ ತಾರೀಕು ಅಂತ ನಿಲ್ಸಿಸವ್ರೆ. ಆಮೇಲೆ ಇತ್ಯರ್ಥ ಮಾಡ್ಕವ ಅಂತ. ಈಗ ಇವರೆಲ್ಲ ಹಾಕ್ಬಿಟ್ಟು ಹೊಂಟವ್ರ ಕಂಟ್ರಾಕ್ಟರ್, ನಾನು ದೊಡ್ಡ ಸಾಲ ಮಾಡ್ಬಿಟ್ಟಿವ್ನಿ, ನಾನು ಇದನ್ನ ಬಡವಾಕಣ ಅಂತ ಅಂದ್ರು. ಇಷ್ಟು ನಿಲ್ಸವ್ರೆ. ಅವರು PDO 15ನೇ ತಾರೀಕಿನ ಟೈಮ್ ಕೊಟ್ಟಿದ್ದಾರೆ. ತಮ್ಮನಗೌಡ ಹೆಚ್ಚು ಕಮ್ಮಿ 72 ವರ್ಷ ನಾವೇನೋ ಗೊತ್ತಿಲ್ಲ ಹೇಳ್ತಾರೆ. ಏಕ ಇಲ್ಲೇ ಇದ್ದದ್ದು ದಾರಿ, ಏಕ ಇಲ್ಲಿದ್ದು ನಾವು ಕಾಣೋ ಅಪ್ಸರ್ಕೊಂಡಿದ್ರು ಏಕ ಇದೇ ದಾರಿ ಇದ್ದದ್ದು. ಈಗ 72 ವರ್ಷದಿಂದ 76 ವರ್ಷ ಆಯ್ತು. ಅವತ್ತಿನಿಂದ ಹೇಳ್ತೇನೆ ಇವತ್ತು ನಂದು ಒಂದು ಬಂದ್ರೆ ಯಾರು ಸುಮ್ಗಾದ್ರು. 20 ಕುಳಕ್ ದಾರಿ ಅದಿಲ್ಲಿ. ಆ ಕಡೆ ಈ ಕಡೆ 20 ಕುಳಕ್ಕೆ ದಾರಿ ಇರೋದು. ಅವರೆಲ್ಲ ಎಲ್ಲಿ ಹೋದ್ರು ಹೇಳಿ? ಇಲ್ಲೇ ಕುತ್ಕೋಬೇಕೆ? ಅವ್ರಿಗ ದನ ಕರ ಸೈಕಲ್ ಎಲ್ಲಿ ಹೋದರು? 70 ಕುಳಕ್ಕೂ ಇಕ್ಕಟ್ಟು. ನಮ್ಗೇನು ಇಲ್ಲಿಲ್ಲ ಆ ಕಡೆ ಅದ ಇದ್ರು 10 ಜನ 20 ಕುಳ ಹೋಯ್ತಾರೆ. ಅವ್ರಿಗೆ ಬೇಕಿಲ್ವೇ? ದೇವರಾಜು ಈಗ ಹೊಸದಾಗಿತ್ತು ರೋಡು. ಈ ರೋಡ್ ಎಲ್ಲ ಕ್ಲೀನಾಗಿ ನೀಟಾಗಿ ಆಯ್ತಾ ಇತ್ತು. ಎಲ್ಲನೂ ಹದಗೆಡಿಸ್ತವ್ರೆ. ಅದಕ್ಕೆ ಎಲ್ಲ ಪರಿಹಾರ ಹುಡುಕಿ ಅದನ್ನ ನೇರವಾಗಿ ರೋಡ ಮಾಡ್ಕೊಡ್ಬೇಕು ಅಷ್ಟೇ.